ಇದೀಗ ಬಂದ ಸುದ್ದಿ. ಕಳ್ಳರು ಅಂತ ಭಾವಿಸಿ ಯುವಕರನ್ನ ಥಳಿಸಿದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ನಡೆದಿದೆ. ಯರ್ರಕೋಟೆಯಲ್ಲೂ ಕೂಡ 6 ಜನರ ಮೇಲೆ ಥಳಿತ ಉಂಟಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ಬಚ್ಚೇವಾರನಹಳ್ಳಿಯಲ್ಲಿ ಒಂದು ಘಟನೆ ನಡೆದಿದ್ದು ಯುವಕರನ್ನ ಥಳಿಸಲಾಗಿದೆ. ಕಳ್ಳರು ಅಂತ ಭಾವಿಸಿ ಇವರನ್ನ ಥಳಿಸಲಾಗಿದೆ. ಇದರಲ್ಲಿ 3 ಮೃತಪಟ್ಟಿದ್ರೆ ಇನ್ನಿಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಕಳ್ಳರು ಅಂತ ತಪ್ಪಾಗಿ ಭಾವಿಸಿ ಯುವಕರನ್ನ ಥಳಿಸಿದ ಪರಿಣಾಮ ಇದರಲ್ಲಿ 3 ಈಗಾಗಲೇ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಾಮು ಅವರಿಂದ. ರಾಮು, ಈ ಯುವಕರನ್ನ ಥಳಿಸ್ಲಿಕ್ಕೆ ಏನ್ ಕಾರಣ? ಕಳ್ಳರು ಅಂತ ತಪ್ಪಾಗಿ ಭಾವಿಸಿದ್ದ ಹೇಗೆ? ಶ್ವೇತಾ, ಏನು ಇವತ್ತು ಮಧ್ಯಾಹ್ನ 1 ಗಂಟೆ 1 ಮತ್ತು 2 ಗಂಟೆ ಮಧ್ಯಂತರ ಸಮಯದಲ್ಲಿ ಏನಾಗಿದೆ ಅಂತ ಚಿಂತಾಮಣಿ ತಾಲೂಕು ಬಚ್ಚವಾರ್ಲಪಲ್ಲಿ ಮತ್ತು ಯರೂಕೋಟೆ ಎರಡೂ ಕಡೆ ಸುಮಾರು 11 ಜನ ಯುವಕರನ್ನ ಕಳ್ಳರೆಂದು ಅವಮಾನಿಸಿ ಬಚ್ಚವಾರ್ಲಪಲ್ಲಿ 5 ಜನ ಕಳ್ಳರೆಂದು ಅವಮಾನಿಸಿದಂತ ಗ್ರಾಮಸ್ಥರು ಇದರಲ್ಲಿ 5 ಜನಕ್ಕೆ ಥಳಿಸಿದ್ದಾರೆ. ಇದರಲ್ಲಿ 3 ಸತ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗಾಗಲೇ ಲಭ್ಯ ಆಗಿದೆ. ಇದರಲ್ಲಿ 2 ಸ್ಥಿತಿ ಗಂಭೀರ ಆಗಿದೆ. ಈ ಸತ್ತಿರೋ ಹೆಣಗಳನ್ನ ಈಗಾಗಲೇ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ತರಲಾಗಿದೆ ಮತ್ತು ಗಂಭೀರವಾಗಿರ್ತಕ್ಕಂಥ 2 ಸಹ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ತರಲಾಗಿದೆ. ಇವ್ರು ಯಾವ ಊರವರು ಮತ್ತೆ ಇಲ್ಲಿ ಎಲ್ಲಿಂದ ಬಂದ್ರು ಹೇಗ್ ಬಂದ್ರು ಅನ್ನೋದನ್ನ ಗೊತ್ತಾಗ್ತಾ ಇಲ್ಲ. ಅದೇ ರೀತಿ ಕೆಂಚಾರ್ಲಹಳ್ಳಿ ಚಿಂತಾಮಣಿ ತಾಲೂಕು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಯರೂಕೋಟೆನಲ್ಲಿ 6 ಜನ ಯುವಕರನ್ನ ಕಳ್ಳರೆಂದು ಅನುಮಾನಿಸ್ತಕ್ಕಂಥ ಆ ಗ್ರಾಮಸ್ಥರು ಅಲ್ಲಿನೂ ಸಹ ಅವರನ್ನ ಕಟ್ಟಿ ಹಾಕಿ ಚೆನ್ನಾಗಿ ತಳಿಸಿದ್ದಾರೆ. ಅದ್ರಲ್ಲಿ 5 ಜನ ಯುವಕರು ಅಲ್ಲೇ ಸತ್ತಿದ್ದಾರೆ ಮತ್ತು ಅವ್ರು ತಂದಂತ ವೆಹಿಕಲ್ ಟಾಟಾ ಸುಮೋ ಇರುತ್ತೆ, ಟಾಟಾ ಸುಮಗೆ ಬೆಂಕಿಯನ್ನು ಹಚ್ಚಿರ್ತದೆ. ಇದೆಲ್ಲ ನಡೆದಿರ್ತಕ್ಕಂಥದ್ದು ಪೊಲೀಸರ ಕಣ್ಣೆದುರಿಗೆ ನಡೆದಿದೆ. ಶ್ವೇತಾ, ಕಳ್ಳರು ಅನ್ನೋ ಒಂದು ಅನುಮಾನದಿಂದ ಇಷ್ಟೊಂದು ಹೊಡೆದಿದ್ದಾರ ಸಾಯೋ ತನಕ? ಹಾಗಾದ್ರೆ ಮೃತಪಟ್ಟವರ ಗುರುತು ಪತ್ತೆ ಆಗಿದೆಯಾ? ಶ್ವೇತಾ, ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಳ್ಳರ ಕಾಟ ಅನ್ನೋದನ್ನ ಜಾಸ್ತಿನಾಗಿದೆ. ಇದು ಗ್ರಾಮಸ್ಥರುಗಳಲ್ಲಿ ಎಲ್ಲರಲ್ಲೂ ಭ್ರಮೆ ಉಂಟಾಗಿದೆ. ಕಳ್ಳರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳ್ಳರು ಜಾಸ್ತಿ ಆಗಿದೆ ಅನ್ನೋ ಒಂದು ಮಾಹಿತಿ ಈಗಾಗಲೇ ಒಂದು ಪುಕಾರ ಎದ್ದಿದೆ. ಕಳ್ಳರು ಪ್ರತಿ ಗ್ರಾಮಗಳಿಗೂ ಕಳ್ಳರು ಬರ್ತಾ ಇದೆ ಅನ್ನೋ ಮಾಹಿತಿ ಅಂತ ಯಾರೇ ಆಗ್ಲಿ, ಸಂಬಂಧಿಕರೇ ಆಗ್ಲಿ, ಯಾರೇ ಆಗ್ಲಿ, ಊರಿಗೆ ಚಿರಪರಿಚಿತರು ಯಾರೇ ಆಗಲಿ ಅಪರಿಚಿತರು ಬಂದ್ರೆ ಅವರನ್ನ ವಿಚಾರಿಸೋದಾಗ್ಲಿ, ಗಾಡಿ ತಡೆದು ಅವರನ್ನ ವಿಚಾರಿಸೋದು, ನೀವು ಎಲ್ಲಿಂದ ಬಂದಿದ್ರಿ, ಏತಕ್ಕೆ ಬಂದಿದ್ರಿ ಅನ್ನೋ ಒಂದು ಮಾಹಿತಿ ಈಗಾಗಲೇ ಈ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಅದೇ ರೀತಿ ಯುವಕರು ಎರಡೂ ಕಡೆನೂ ಯುವಕರು ಟಾಟಾ ಸುಮಗಳಲ್ಲಿ ಹೋಗಿರ್ತಕ್ಕಂಥದ್ದು. ಒಟ್ಟು 11 ಜನದಲ್ಲಿ ಬಚ್ಚವಾರ್ಲಪಲ್ಲಿಯಲ್ಲಿ ಆ ಯುವಕರ ತಂಡ ಬಂದ ತಕ್ಷಣ ನೀವ್ ಯಾರು ಅನ್ನೋದನ್ನ ವಿಚಾರಿಸಿದ ಗ್ರಾಮಸ್ಥರು ಅವರನ್ನ ಚೆನ್ನಾಗಿ ಕಟ್ಟಿ ಹಾಕಿ ಊರಿನಲ್ಲಿ ಕಂಬಗಳಿಗೆ ಕಟ್ಟಿ ಹಾಕಿ ದನಗಳನ್ನ ಜಡಿದಾಗ ಇವರನ್ನ ತೆಳೆದು ಕಲ್ಲಲ್ಲಾಗಿರ್ಬೋದು, ದೊಣ್ಣೆಗಳಲ್ಲಿ ಹಿಡ್ಕೊಂಡು ಹೊಡೆದಿರ್ತಕ್ಕಂಥ ಮಾಹಿತಿ ಇದೆ. ಈ ಬಗ್ಗೆ ಇದಾಗಿದೆ. ಶ್ವೇತಾ, ಥ್ಯಾಂಕ್ ಯು ರಾಮು ಎಲ್ಲ ಮಾಹಿತಿಗಾಗಿ. ಕಳ್ಳರು ಅಂತ ಭಾವಿಸಿ ಯುವಕರನ್ನ ಥಳಿಸಿದ ಪರಿಣಾಮ 3 ಜನ ಮೃತಪಟ್ಟಿದ್ದಾರೆ. ಇನ್ನೂರರ ಸ್ಥಿತಿ ಗಂಭೀರವಾಗಿದೆ. ಘಟನೆ ನಡೆದಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದೆ ಅನ್ನೋ ಕಾರಣಕ್ಕಾಗಿ ಕಳ್ಳರು ಅಂತ ಅನುಮಾನಿಸಿ ಗ್ರಾಮಸ್ಥರು ಇಂತಹ ಕೃತ್ಯಕ್ಕೆ ಇಳಿದಿದ್ದಾರೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಇತ್ತ ಚಿಕ್ಕಬಳ್ಳಾಪುರ ಜಿಲ್ಲೆ ತುಮಕಲಹಳ್ಳಿಯಲ್ಲೂ ಕೂಡ ಕಳ್ಳನೊಬ್ಬನನ್ನ ಇವತ್ತು ಗ್ರಾಮಸ್ಥರು ಥಳಿಸಿದ್ದಾರೆ. ಇಂದು ಬೆಳಗ್ಗೆ 2 ಕಳ್ಳರು ರತ್ನಮ್ಮ ಅನ್ನುವವರ ಮುಖಕ್ಕೆ ಬಟ್ಟೆ ಮುಚ್ಚಿ ಮೈ ಮೇಲಿದ್ದ ಮಾಂಗಲ್ಯ ಸರ, ಓಲೆ, ಚಿನ್ನಾಭರಣ ಕಸಿಯಲು ಯತ್ನಿಸಿದ್ದಾರೆ. ಮಹಿಳೆ ಪ್ರಾಣಭಯದಿಂದ ಕಿರುಚಿದಾಗ ಅಲ್ಲೇ ಇದ್ದ ಗ್ರಾಮಸ್ಥರು ಓಡಿ ಬಂದಿದ್ದಾರೆ. ಆದರೆ ಒಬ್ಬ ಕಳ್ಳ ಪರಾರಿಯಾಗಿ ಮತ್ತೊಬ್ಬ ಕಳ್ಳ ಕೃಷ್ಣಪ್ಪ ಸಿಕ್ಕಿಬಿದ್ದಿದ್ದಾರೆ. ಕಳ್ಳ ಕೃಷ್ಣಪ್ಪನನ್ನ ಗ್ರಾಮಸ್ಥರು ಕಂಬಕ್ಕೆ ಕಟ್ಟಿ ಹಾಕಿ ಸಖತ್ತಾಗಿ ಥಳಿಸಿದ್ದಾರೆ. ಬಳಿಕ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಉಳ್ಕಿತ್ಕೊಂಡ್ ಬರ್ಬೇಕಾದ್ರೆ ಇಬ್ರು ಕಳ್ಳರು ಬಂದ್ಬಿಟ್ಟು ಉಳ್ಕಿತ್ಕೊಂಡ್ ಬರ್ತಾ ಇದ್ರೆ ಹೊರೆ ಎತ್ಕೊಂಡು ಹೊರೆ ಬೀಳ್ಸ್ಬಿಟ್ಟು
ಟವಲ್ ಹಾಕೊಂಬಂದ್ಬಿಟ್ಟು ಟವಲ್ ತಲೆಗೆ ಮುಸ್ಕಾಕ್ಬಿಟ್ಟು ಅದನ್ನ ಕಟ್ಬಿಟ್ಟು ಹಿಂದ್ಗಡೆ ಇನ್ನೊಬ್ಬನ ಕೈಗೆ ಕಟ್ಬಿಟ್ಟು ಕೆಳಗೆ ಬಗ್ಗಿಸ್ಬಿಟ್ಟು ಅವ್ರ ಹತ್ರ ಒಡವೆ ಎಲ್ಲ ಕಿತ್ಕೊಳಕ್ಕೆ ಇದು ಮಾಡಿ ಕಿತ್ಕೊಂಡು ಹೋಗಿದ್ದಾರೆ. ಒಬ್ಬನು ಸಿಕ್ಕಿರೋನು ಹೋಗ್ಬಿಟ್ಟು ಆ ಕಡೆ ಒಬ್ಬರು ನೆಗ್ಲು ಅಲ್ದ ಹತ್ರ ಉಳ್ತಾ ಇದ್ರು, ಅವ್ರನ್ನ ಹಿಡ್ಕೊಂಡ್ಬಿಟ್ಟು ಇದು ದಾರಿ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದ್ರಂತೆ. ಅವ್ರು ಡೌಟ್ ಬಂದ್ಬಿಟ್ಟು ಅಲ್ಲಿ ಹಿಡ್ಕೊಂಡಿದ್ದಾರೆ. ಅಷ್ಟೊತ್ತಿಗೆ ಹುಡುಗನ ಬಂದು ಊರಾಗ ಹೇಳಿದ್ದಾರೆ. ನಾವೆಲ್ಲ ಹೋಗಿ ಊರಿನ ಗ್ರಾಮಸ್ಥರೆಲ್ಲ ಹೋಗಿ ಹಿಡ್ಕೊಂಡಾಗ ಇವ್ನು ಸಿಗ್ತದೆ ನಮ್ಮ ಕೈಗೆ. కృష్ణప్ప ఏనము జన్మ వచ్చిండరు తెనికి పొలంలో తెనికి చేసి మాకు చెప్పాలా, లేకపోతే నిన్ను చంపేస్తాము. శాఖలో అన్ని చూపించిండరు. నన్ను మన పొడి చేసే సురు చేసిండ్రు. నేను జాతర అని దిగువరిలోకి వెళ్ళిపోతా ಇವತ್ತು. ಕಳ್ಳತನಕ್ಕೆ ಅಂತ ಸ್ಕೆಚ್ ಹಾಕೊಂಡು ಬಂದಿದ್ರು, ಅಂಗಡಿಯ ಬಾಗಿಲನ್ನು ಮುರಿದಿದ್ರು. ಇನ್ನೇನು ಒಳಗಿದ್ದ ವಸ್ತುಗಳನ್ನ ದೋಚಿ ಪರಾರಿಯಾಗಬೇಕು ಅನ್ನೋಷ್ಟರಲ್ಲಿ ಲಕ್ ಕೈ ಕೊಟ್ಟಿತ್ತು. ಗ್ರಾಮಸ್ಥರ ಕೈಗೆ ಸಿಕ್ಕ ಒಬ್ಬ ಕಳ್ಳ ಸಖತ್ ಗೂಸಾತಿಂದ, ಇನ್ನೊಬ್ಬ ಎಸ್ಕೇಪ್ ಆದ. ಈ ಘಟನೆ ನಡೆದಿರುವುದು ಕೊಪ್ಪಳದ ತಳಕಲ್ ಗ್ರಾಮದಲ್ಲಿ. ಈತ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ತಳಕಲ್ ಗ್ರಾಮದಲ್ಲಿ ಕಳ್ಳತನಕ್ಕೆಂದು ಬಂದಿದ್ದ. ಇನ್ನೇನೋ ಅಂಗಡಿಯಲ್ಲಿ ಕನ್ನ ಹಾಕಿ ವಸ್ತುಗಳನ್ನ ದೋಚಿ ಪರಾರಿಯಾಗಬೇಕಿತ್ತು. ಅಷ್ಟರಲ್ಲೇ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದು ಹೀಗೆ ಗೂಸಾ ತಿಂತಿದ್ದಾನೆ. ನಾವು ಮನೆಯಲ್ಲಿ ಮಲಗಿದ್ದೀವಿ ರೀ. ಇಲ್ಲಿ ಹುಡುಗರು ಎಲ್ಲ ಮಕ್ಕೊಂಡಿರ್ತಾರೆ ರೀ. ಅವರೆಲ್ಲ ಕಳುವು ಮಾಡೋದು ನೋಡ್ಯಾರ್ರಿ. ಕಿಲಿ ಎಲ್ಲ ಹೊಡೆದು ನೋಡಿ ನಮಗೆ ಫೋನ್ ಮಾಡ್ಯಾರ್ರಿ. ನಾನು ಬೈಕ್ ಹಾಕೊಂಡ್ಬಂದೀನಿ ರೀ. ಬೈಕ್ ಹಾಕೊಂಡ್ಬಂದ್ಗಳನ್ನ ಬೈಕ್ ನೋಡಿಗಳನ್ನ ಅವ್ರು ಓಡೊಂಡಿದ್ದಾರೆ ರೀ. ಓಡೊಂಡಾಗ ನಾನು ತೊಗೊಂಡೋಗಿ ಬೈಕ್ ಹಾಸಿದ್ದೀನಿ ರೀ. ಆಸೆ ಅವ್ರು ಬಿದ್ದಿದ್ದಾರೆ, ಅವ್ರು ಹಿಡಿದಿದ್ದು. ಅವ್ರ ಅಂಗಡಿ ಓನರ್ ಜಗದೀಶ್ ಅಂತ ಗಾಡಿ ತಮ್ಮ ಸರ್. ನಾವು ಅಲ್ಲಿದ್ದನ ಸಜ್ಜ ಗಾಡಿ ಅಲ್ಲಿದ್ದ ಕಂಪೌಂಡ್ಗೆ ಬಂದು ಇಲ್ಲಿದ್ದ ಕಂಪೌಂಡ್ ದಾರಿ ಓಡಿ ಹೋದಿ ಸರ್. ಅವ್ರು ಓಡಿ ಹೊಂಟಾಗ ಹಿಂದ ಓದಿ ಸರ್. ಸಿಕ್ಸರ್ ಅವನು ಸಿಕ್ಕುಳಿ ಅವ್ನು ಹೊಡೆದಾಕಿ ಬಂದು ಇಲ್ಲಿ ಕಟ್ಟಿದೆ ಸರ್. ಒಟ್ಟು ಇಬ್ಬರು ಕಳ್ಳತನಕ್ಕೆಂದು ಬಂದಿದ್ರು. ಅದರಲ್ಲಿ ಪರಮೇಶ್ವರ ಎಂಬಾತ ಎಸ್ಕೇಪ್ ಆದ. ಶಂಕರಯ್ಯ ಗೂಸಾ ತಿಂದ. ಅವಾಗ ಕೆಲಸ ಐತೆ ಅಂತ ಕರ್ಕೊಂಬಂದಿದ್ದೀನಿ. ಈ ಅಂಗಡಿ ಬಾಗಿಲ ಹೊಡೆದಂತ ಬರೀ ಅದ ಕೆಲಸ ಇರೋ ಒಂದು ನನಗೆ ಗೊತ್ತಿಲ್ಲರಿ. ಅವನ ಮುರಿದಿದ್ರು ಓಡೇಗ್ಯಾನ. ಶಂಕರಯ್ಯನನ್ನ ಕುಕನೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪರಾರಿಯಾದ ಕಳ್ಳನ ಹುಡುಕಾಟ ನಡೀತಿದೆ. ದೊಡ್ಡೇಶ್ ಎಲಿಗಾರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ.